3 ದಿನಗಳ ಕಾಲ ಕಾಯ್ಕೊಂಡು ಇವಾಗ ಟೈಮ್ ಬಂದಿದೆ ನಮ್ಮ ಕರ್ನಾಟಕ ಧ್ವಜನ ಹಾರಿಸೋಕೆ. ಒಬ್ರು ಬಂದ್ಬಿಟ್ಟು ಟೀ ಕೊಟ್ರು, ಚಾಯ್ ಕುಡಿ ಭಯ್ಯ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಬೆಟ್ಟದ ಮೇಲೆ ಚಾಯ್ ಸಿಗ್ತಾ ಇದೆ. ಎದುರುಗಡೆ ಒಂದು ಅದ್ಭುತವಾದಂಥ ವ್ಯೂ ಇದೆ. ಈ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀನಿ ಚಾಯ್ ಜೊತೆಯಲ್ಲಿ. 10,000 ಅಡಿಗಳ ಎತ್ತರ ಮೇಲೆ ಇದೆ. ಆಮೇಲೆ ಇಲ್ಲಿ 10,000 ಅಡಿಗಳ ಮೇಲೆ ಈ ಒಂದು ಹಸುಗಳು ಕೂಡ ಇದೆ ನಮ್ಮ ಜೊತೆಯಲ್ಲಿ. ಹಿಮಾಲಯ ಬೆಟ್ಟ ನಮ್ಮ ಹಿಂದೆ ಇದೆ. ಕೆಳಗಡೆಯಿಂದ ಹಂಗೆ ಮೇಲೆ ಬರ್ತಾ ಇತ್ತು ಮೋಡಗಳು. ಇವಾಗ ಬೇಸ್ ಕ್ಯಾಂಪ್ನು ಕೂಡ ಕವರ್ ಮಾಡಿಬಿಡ್ತು. ಟ್ರಯಂಡ್ ಬೇಸ್ ಕ್ಯಾಂಪ್ಗೆ ಬಂದು ತಲುಪಿದ್ವಿ. ಎಲ್ಲರೂ ಆಲ್ರೆಡಿ ಟೆಂಟ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾವು ಸೀದಾ ಹೋಗ್ಬಿಟ್ಟು ಎಲ್ಲಾದ್ರೂ ಹೋಗ್ಬಿಟ್ಟು ಟೆಂಟ್ ಹಾಕ್ಕೊಳ್ಬೇಕು. ಇನ್ನೇನು ಸಂಜೆ ಆಗ್ತಾ ಇದೆ. ಆಮೇಲೆ ಎಲ್ಲರೂ ಜಾಸ್ತಿ ಜನ ಬಂದಿದ್ದಾರೆ. ಮತ್ತೆ ಇಲ್ಲಿಂದ ರಿಟರ್ನ್ ಅಂದರೆ ನಾಳೆನೇ ರಿಟರ್ನು. ಇವತ್ತೆಲ್ಲರೂ ನೈಟ್ ಇಲ್ಲೇ ಸ್ಟೇ ಆಗ್ತಾರೆ. ಫುಡ್ಡು ಎಲ್ಲ ತೊಗೊಂಡು ಬಂದಿರಬೇಕು, ಯಾಕಂದರೆ ನೈಟ್ ಸ್ಟೇ ಇಲ್ಲೇ ಮಾಡ್ತೀವಲ್ಲ. ಮತ್ತು ನಾವು ನಾಳೆ ಕೆಳಗಡೆ ಹೋಗ್ಬೇಕಂದ್ರೆ ಭಾಳಷ್ಟು ಟೈಮ್ ತೊಗೊಳ್ಬೇಕಾಗುತ್ತೆ. 2 ದಿನಕ್ಕೆ ಸಾಕಾಗುವಷ್ಟು ಫುಡ್ನ ಮೇಲೆ ತೊಗೊಂಡ್ಬಂದು ಈ ಬೇಸ್ ಕ್ಯಾಂಪಲ್ಲಿ ನಾವು ಹಾಲ್ಟ್ ಆಗ್ತೀವಿ. ನೈಟ್ ಎಲ್ಲನೂ ಇಲ್ಲೇ ಸ್ಟೇ ಆಗಿ ಸನ್ರೈಸ್ನ ಟ್ರಯಂಡ್ ಪೀಕಲ್ಲಿ ನಿಮ್ಗೆಲ್ರಿಗೂ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಕ್ಯಾಂಪ್ ಮಾಡ್ಕೊಳ್ಳೋಣ. ಜಾಗ ನೋಡ್ತಾ ಇದ್ದೀನಿ, ಒಳ್ಳೆ ಪರ್ಫೆಕ್ಟ್ ಸ್ಪಾಟ್ಗೆ. ಆಲ್ರೆಡಿ ಬಂದು ಹಾಕ್ಕೊಂಬಿಟ್ಟಿದ್ದಾರೆ ನೋಡಿ. ಸೊ ನಮ್ಮದು ಎಲ್ಲಾದ್ರೂ ಹೋಗ್ಬಿಟ್ಟು ಮೇಲೆ ಹೋಗಿ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಅಲ್ಲೂ ಸ್ವಲ್ಪ ಹಾಕ್ಕೊಳ್ಬೋದು ಆ ಜಾಗದಲ್ಲಿ, ಅದಕ್ಕೆ ಮೇಲೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಕ್ಯಾಫೆಟೇರಿಯಾ ಇದೆ. ಬೆಟ್ಟದ ಮೇಲೆ ಇರುವಂಥ ಒಂದು ಅತ್ಯಂತ ಎತ್ತರದಲ್ಲಿರುವಂಥ ಒನ್ ಆಫ್ ದ ಕ್ಯಾಫೆಟೇರಿಯಾ ಅಂತ ಹೇಳ್ಬೋದು. ಇಷ್ಟು ಮೇಲೆ ಅದು ಹೇಗೆ ಸಾಕ್ಸ್ಕೊಂಬರ್ತಾರೋ. ಎಲ್ಲ ಕುದುರೆಗಳಿದೆ, ಕುದುರೆಗಳ ಮೇಲೆ ಹಾಕ್ತಾರೆ. ಎತ್ತಾಕೊಂಬಂದು ಫುಡ್ನ ಇಲ್ಲಿ ಡೆಲಿವರಿ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಯಾವುದೇ ರಸ್ತೆ ಸಂಪರ್ಕ ಇಲ್ಲ. ಕಾಲ್ನಡಿಗೆ ಬಿಟ್ಟರೆ ಇನ್ನು ಯಾವುದೂ ಇಲ್ಲ. ಮಂಜೆಲ್ಲ ಕವರ್ ಮಾಡಿಬಿಡ್ತು ನೋಡಿ. ಆವಾಗಲೇ ವೀಡಿಯೋದಲ್ಲಿ ನೋಡಿದ್ರಲ್ಲ, ಕೆಳಗಡೆಯಿಂದ ಹಂಗೆ ಮೇಲೆ ಬರ್ತಾಯಿತ್ತು ಮೋಡಗಳು. ಇವಾಗ ಬೇಸ್ ಕ್ಯಾಂಪ್ನು ಕೂಡ ಕವರ್ ಮಾಡಿಬಿಡ್ತು. ಸೊ ಹಂಗೆ ಸೀದಾ ಸ್ವಲ್ಪ ಮೇಲೆ ಹೋಗ್ಬಿಟ್ಟು ನಾವು ಕ್ಯಾಂಪಿಂಗ್ ಮಾಡ್ಕೊಳ್ಳೋಣ. ಟ್ರಯಂಡ್ ಪೀಕ್ಗೆ ಬಂದು ತಲುಪಿದ್ವಿ. ಕ್ಯಾಂಪ್ ಸೈಟಲ್ಲಿ ನಾವು ಕ್ಯಾಂಪ್ ಹಾಕೊಂಡಿದ್ದೀವಿ. ನಮ್ಮ ಕ್ಯಾಂಪ್ ಇಲ್ಲೇನೆ ನೋಡಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ಕ್ಯಾಂಪು. ನಮ್ಮ ಹಿಂದ್ಗಡೆ ಕಾಣಿಸ್ತಿರುವಂಥ ಇದೆ ಧೌಲಾಧರ್ನ ಬೆಟ್ಟಗಳು, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ನಾವು ಹೋಗಿ ಇಂದ್ರಹಾರ್ ಪಾಸ್ ಅಂತ. ನಾವು ಅಲ್ಲೋಗಿ ತಲುಪಬೇಕಂತ ನಾನು ಪ್ಲಾನ್ ಹಾಕಿದ್ದೀನಿ. ನನ್ನ ಜೊತೆಲಿ ಯಾರಾದರೂ ಒಬ್ಬರು ಜಾಯ್ನ್ ಆದರೆ ಅವ್ರ ಜೊತೆಲಿ ಹೋಗ್ತೀನಿ. ಇಲ್ಲಾಂದರೆ ಒಂದಷ್ಟು ದೂರ ಹೋಗ್ಬಿಟ್ಟು ಸ್ನೋ ಲೈನ್ ಬರುತ್ತೆ, ಅಲ್ಲಿವರೆಗಾದ್ರೂ ಹೋಗ್ಬಿಟ್ಟು ನಿಮಗೆ ಧೌಲಾಧರ್ ರೇಂಜ್ನ ಇನ್ನೂ ಹತ್ತಿರದಲ್ಲಿರುವಂಥ ಒಂದು ವ್ಯೂನ ತೋರಿಸ್ತೀನಿ. ಇವಾಗೆಲ್ಲ ಕ್ಯಾಂಪ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನೈಟು ನಮ್ಮ ಜೊತೆಲಿ ಸ್ವಲ್ಪ ಭಯ ಇದ್ದಾರೆ. ಥ್ಯಾಂಕ್ ಯು ಜಿ. ಸೊ ಭಯ ಎಲ್ರು ಕ್ಯಾಂಪ್ ಮಾಡ್ಕೊಳ್ತಾ, ಇವ್ರ ಜೊತೆ ನಾವು ಇಲ್ಲಿ ಕ್ಯಾಂಪ್ ಮಾಡ್ಕೊಂಡು ಬೆಳಗ್ಗೆ ಇಲ್ಲಿ ಒಂದು ಸಖತ್ತಾಗಿ ವ್ಯೂ ಸಿಗುತ್ತೆ. ಯಾಕಂದ್ರೆ ಬೆಟ್ಟಗಳು ಮುಂದೆ ಇಲ್ಲಿ ಕ್ಯಾಂಪ್ ಹಾಕೊಂಡು ಎದ್ದಿದ ತಕ್ಷಣ ನೋಡ್ತೀವಲ್ಲ, ಆ ಒಂದು ಮಜಾನೇ ಬೇರೆ. ಪ್ರಕೃತಿಯ ಸೌಂದರ್ಯದಲ್ಲಿ ಮುಳುಗೋಗೋದಂತೂ ಖಂಡಿತ ನಾನು ಇವತ್ತು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಹಳಷ್ಟು ಮೇಲೆಯಿಂದ ಹತ್ಕೊಂಡ್ ಬಂದಿದ್ದೀನಿ. ಏನಿಲ್ಲ ಅಂದ್ರೂ ಒಂದು 10,000 ಅಡಿ ಮೇಲೆ ಇದೀವಿ ನಾವು. ಸೊ ಅಷ್ಟು ಎತ್ತರದಲ್ಲಿದ್ದೀವಿ. ಯಾಕಂದ್ರೆ ನೋಡಿ, ಧರ್ಮಶಾಲೆಯಿಂದ ಕಾಣಿಸುವಂತ ಬೆಟ್ಟ ಧೌಲಾಧರು ಅದ್ರ ಪಕ್ಕದಲ್ಲಿ ಇದೀವಿ. ಅಂದ್ರೆ ಊಹೆ ಮಾಡ್ಕೊಳ್ಳಿ ಎಷ್ಟು ಎತ್ತರದಲ್ಲಿದ್ದೀವಿ ಅಂತ. ಆ ಒಂದು ರೇಂಜ್ ಇದೆಯಲ್ಲ, ಆ ರೇಂಜ್ ತಲುಪಿದ್ರೆ ನಾವು ಆಲ್ಮೋಸ್ಟ್ 14,000 ಅಡಿಗಳ ಮೇಲೆ ಹೋಗ್ತೀವಿ. ಅಲ್ಲಿಗೆ ಹೋಗ್ಬೇಕಂದ್ರೆ ಬಹಳ ಚಾಲೆಂಜಸ್ ಎದುರಾಗುತ್ತೆ. ಅದನ್ನೆಲ್ಲ ನಾವು ದಾಟ್ಕೊಂಡು ಹೋಗ್ಬೇಕು. ನೋಡೋಣ, ಅದನ್ನೆಲ್ಲ ಎದುರಿಸ್ಕೊಂಡು ಆ ಚಾಲೆಂಜ್ ಏನೇ ಬರಲಿ ನಾವು ಮೆಟ್ಕೊಂಡು ಹೋಗೋಣ. ಸೊ ಅಲ್ಲೂ ಕೂಡ ಕ್ಯಾಂಪ್ ಮಾಡ್ತಿದ್ದಾರೆ. ಮತ್ತೆ ಮೋಡಗಳು ಬಂದ್ಬಿಟ್ಟು ಕವರ್ ಮಾಡ್ತಿದೆ. ಸೊ ಬೇಗ ಒಂದು ದೃಶ್ಯನ ಇಲ್ಲಿ ಕ್ಯಾಪ್ಚರ್ ಮಾಡಬೇಕಂತ ನಿಮಗೋಸ್ಕರ ನಾನು ಒಂದು ಮನೋಹರವಾದಂಥ ಒಂದು ನೋಟನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡ್ಕೊತ ಬಸ್ ಆ ಕಡೆ ಎಲ್ಲ ಸಾಂಗ್ಸ್ ಹೇಳ್ತಿದ್ದಾರೆ. ಸೊ ಅವರೇ ನಮ್ಮ ಫ್ರೆಂಡ್ಸು, ಹೊಸದಾಗಿ ಇಲ್ಲಿ ಪರಿಚಯ ಆದಂಥ ಫ್ರೆಂಡ್ಸು. ನಾವು ಈ ಕಡೆನೇ ಹಿಂಗೆ ಕೂತ್ಕೊಂಡು ಚಾಯ್ನ ಎಂಜಾಯ್ ಮಾಡೋಣ. ಮೋಡಗಳು ನೋಡ್ತಿರ್ಬೋದು. ಈ ಕಡೆ ಎಲ್ಲ ಹಂಗೇನೆ ಮೇಲೆ ಬರ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಕುತ್ಕೊಂಡು ಚಾಯ್ ಕುಡಿತಾ ಇರೋದಕ್ಕೆ, ಮತ್ತು ಒಂದು ವ್ಯೂನ ಎಂಜಾಯ್ ಮಾಡ್ತಿರೋದಕ್ಕೆ. ಹಾಗೆ ನೀವು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಕದಂಬಾಸ್. ನೋಡಿ ಹಂಗೆ ನಮ್ಮ ಕಡೆ ಬರ್ತಾ ಇದೆ. ಸುನಾಮಿ ಬರಲ್ವಾ, ಸುನಾಮಿ ಥರ ಮೋಡಗಳು ನಮ್ಮ ಕಡೆ ಬರ್ತಾ ಇದೆ. ಸುಮಾರು ಫ್ರೆಂಡ್ಸ್ ಸಿಕ್ಕರು ನಮ್ಮ ಜೊತೆಯಲ್ಲಿ. ಬೆಟ್ಟದ ಮೇಲೆ ಇವಾಗ ಸಮುದ್ರ ಮಟ್ಟದಿಂದ 10,000 ಅಡಿಗಳ ಎತ್ತರ ಮೇಲೆ ಇದ್ದೀವಿ. ಆಮೇಲೆ ಇಲ್ಲಿ 10,000 ಅಡಿಗಳ ಮೇಲೆ ಈ ಒಂದು ಹಸುಗಳು ಕೂಡ ಇದೆ ನಮ್ಮ ಜೊತೆಯಲ್ಲಿ. ಹಿಮಾಲಯ ಬೆಟ್ಟ ನಮ್ಮ ಹಿಂದೆ ಇದೆ, ನೋಡ್ತಾ ಇದ್ರಲ್ಲ ನಾನು ಹಿಂದೆ. ಮೋಡಗಳು ನೋಡಿ ಎಷ್ಟು ಪಕ್ಕದಲ್ಲಿ ನಿಂತಿದೆ ಅಂತ. ಆಮೇಲೆ ಆ ಕಡೆ ಸನ್ಸೆಟ್ ಆಗ್ತಿದೆ, ಅದನ್ನು ತೋರ್ಸೋಕ್ಕಂತ ನಿಮಗೆ ನಾನು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ಜನ ಸನ್ಸೆಟ್ನ ನೋಡೋಕ್ಕಂತ ಅಲ್ಲೋಗಿ ನಿಂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಿದ್ದಾರೆ. ಇಷ್ಟೊತ್ತು ಆ ಒಂದು ಪರ್ವತದ ಒಂದು ವ್ಯೂ ನೋಡಿಕೊಂಡು ಅಲ್ಲಿ ಕುತ್ಕೊಂಡು ಕಾಫಿ ಟೀ ಕೊಟ್ರಲ್ಲ, ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ದಂತ ನನಗೆ ಈ ಕಡೆ ನಿಮಗೆ ಸನ್ಸೆಟ್ ತೋರಿಸ್ಬೇಕು ಅಂತ ಈ ಕಡೆ ನಡ್ಕೊಂಡು ಬರ್ತಾಯಿದ್ದೀನಿ.
ಇಷ್ಟು ಬೆಟ್ಟದ ಎತ್ತರದ ಮೇಲೆ ಕೂಡ ಹಸುಗಳಿದೆ. ಈ ಚಳಿಯಲ್ಲಿ ಅದು ಹೇಗಿರ್ತಾವೆ ಏನೋಪ್ಪ. ನಾವಿನ್ನು ಆ ಕಡೆ ಹೋಗಬೇಕು ಮೇಲೆ, ಅಂದರೆ ಪೀಕ್ಗೆ, ಟ್ರೆಂಡ್ ಪೀಕ್ಗೆ. ಇವಾಗ ಜಸ್ಟ್ ಒಂದು ಬೇಸ್ ಕ್ಯಾಂಪಲ್ಲಿದ್ದೀವಿ. ಈ ಒಂದು ಬೇಸ್ ಕ್ಯಾಂಪಲ್ಲಿ ಇಷ್ಟೊಂದು ಚಳಿ ಆಗ್ತಿದೆ. ಇನ್ನು ಆ ಬೇಸ್ ಕ್ಯಾಂಪಿಂದ ಸ್ನೋ ಲೈನ್ ಅಂತ ಒಂದಿದೆ, ಆ ಜಾಗಕ್ಕೆಲ್ಲ ಹೋಗ್ತೀವಿ. ಮತ್ತು ಅದಕ್ಕಿಂತ ಜಾಸ್ತಿ ಹಿಂದೆ ಕೂಡ ಹೋಗ್ಬೋದು. ಅಲ್ಲಿ ಪರ್ವತದ ಮೇಲೆ 7 ಲೇಕ್ಸ್ ಇದಾವಂತೆ. 7 ಲೇಕ್ಸ್ ಆಫ್ ದೌಲಾಧರ್ ಅಂತ ಕರೀತಾರೆ ಅದನ್ನು. ಆ ಒಂದು ಪ್ಲೇಸ್ ಕೂಡ ಹೋಗ್ಬೋದು. ಬಹಳಷ್ಟು ಸ್ಪಿರಿಚುವಲ್ ಪ್ಲೇಸ್ ಅಂತ ಹೇಳ್ತಿದ್ದಾರೆ ಲೋಕಲ್ಸು. ಅಲ್ಲಿಗೆ ಯಾರಾದರೂ ನಮ್ಮ ಥರ ಇನ್ನೂ ಯಾರಾದರೂ ಅಲ್ಲಿ ಹೋಗೋರಿದ್ದರೆ ಅವ್ರ ಜೊತೆಲಿ ನಾವು ಕೂಡ ಭೇಟಿ ಕೊಡೋಣ. ಇಲ್ಲಿ ಹೋಗ್ತಾ ಇದ್ದಂಗೆ ಚಿಕ್ಕದಾಗಿ ಹೂವು ಇದೆ ನೋಡಿ, ಸುಂದರವಾಗಿದೆಲ್ಲ. ಸೊ ಅದನ್ನ ಕಿತ್ತೋದು ಬೇಡ, ಹಂಗೆ ಬರೋಣ. ನೋಡಿ ಕದಂಬಾಸ್, ಪೂರ್ತಿ ಮೋಡಗಳು ನಮ್ಮ ಕಡೆ ಇದೆ, ಕೆಳಗಡೆ ಇದೆ, ಅದ್ರ ಮೇಲೆ ನಾವಿದ್ದೀವಿ. ಸ್ವಲ್ಪ ಮೋಡಗಳು ನಮ್ಮ ಸೂರ್ಯಾಸ್ತದ ಒಂದು ನೋಟ ನಮ್ಮ ಮರೆಮಾಚಿದೆ. ಆದರೂ ಪರವಾಗಿಲ್ಲ, ಈ ಒಂದು ನೋಟನ ನಾವು ನೋಡ್ಕೊಂಡು ಎಂಜಾಯ್ ಮಾಡೋಣ. ಅಲ್ಲಿ ಹೋಗಿ ಇನ್ನೂ ಆ ಕಡೆ ಹೋಗ್ಬಿಟ್ಟು ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಕ್ಯಾಂಪಿಂಗ್ ಟೆಂಟ್ ಮಾಡಾದ್ಮೇಲೆ ಅಲ್ಲಿ ನಾವು ಬೋನ್ ಫೈರ್ ಹಾಕೋಣ ಅಂತ, ಏನಂತೀವಿ ಅದು, ಬೆಂಕಿ, ಏನೋ ಒಂದು ನೈಟ್ ಕ್ಯಾಂಪಿಂಗಲ್ಲಿ ಬೆಂಕಿ ಹಾಕ್ತಾರಲ್ಲ, ಅದನ್ನೆಲ್ಲ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಿದ್ರಿ ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು. ಸೊ ಇದೇ ಸನ್ಸೆಟ್ ಪಾಯಿಂಟು. ಬರೀ ಮೋಡಗಳಿದೆ, ಮೋಡಗಳಲ್ಲಿ ಆ ಕಡೆ ಸೂರ್ಯಾಸ್ತ ಆಗ್ತಾಯಿದೆ. ಇನ್ನು ಸೂರ್ಯಾಸ್ತ ಇವಾಗ ಟೈಮ್ ಆಲ್ರೆಡಿ ಎಷ್ಟಾಗಿದೆ ಅಂತ ತೋರಿಸ್ತೀನಿ. 6:30 ಆಗಿದೆ. 6:30 ಆದರೂ ಇನ್ನೂ ಸೂರ್ಯ ಹಂಗೆ ಇದ್ದಾನೆ. ಮಧ್ಯಾಹ್ನ ಥರ ಇದೆ ಇಲ್ಲಿ. ಹೇಳ್ದಲ್ಲ, ಹಿಮಾಚಲ ಪ್ರದೇಶದಲ್ಲಿ ತುಂಬ ಲೇಟಾಗಿ ಆಗುತ್ತೆ ಕತ್ಲು. ಆಮೇಲೆ ತುಂಬ ಬೇಗ ಬೆಳಕಾಗ್ಬಿಡುತ್ತೆ. ಕತ್ಲಿಂದ ತುಂಬ ಬೇಗ ಬೆಳಕಾಗ್ಬಿಡುತ್ತೆ. ಇದೇ ಕಣ್ರಿ ಟ್ರೈನ್ನ ಬೇಸ್ ಕ್ಯಾಂಪ್ ಇದು. ನೀವೇನಾದರೂ ಟ್ರೈನ್ನ ಬೇಸ್ ಕ್ಯಾಂಪ್ಗೆ ಬಂದರೆ ಇಲ್ಲೇ ನೈಟ್ ಹಾಲ್ಟ್ ಆಗಿ ಅದ್ಭುತವಾದಂಥ ಒಂದು ವ್ಯೂನ ಇನ್ನೂ ನೈಟು ಧರ್ಮಶಾಲಾ ಇಲ್ಲಿಂದ ಸಖತ್ತಾಗಿ ಕಾಣಿಸುತ್ತಂತೆ. ಎಲ್ಲರೂ ಹೇಳ್ತಿದ್ರು. ಪೂರ್ತಿ ಧರ್ಮಶಾಲಾ ಒಂದು ದ್ವೀಪಗಳ ಮುಖಾಂತರ ಜಿನ್ಗುಡ್ತಾ ಇರುತ್ತೆ. ಹೆಂಗೆ ನಾವು ಏರ್ಪ್ಲೇನಲ್ಲಿ ಹೋಗ್ಬೇಕಾದ್ರೆ ಕೆಳಗಡೆ ಕಾಣಿಸುತ್ತಲ್ಲ, ಆ ರೀತಿಯಲ್ಲಿ ಕಾಣಿಸುತ್ತೆ. ನಮ್ಮ ಒಂದು ಕ್ಯಾಂಪಿಂಗ್ ಸೈಟ್ ಕೂಡ ಮೋಡಗಳೆಲ್ಲ ಬಂದ್ಬಿಟ್ವು. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಏನು ಎಲ್ಲರೂ ಜನಗಳು ನೋಡ್ತೀವಿ. ಆದರೆ ನಾವು ಎದ್ದಿದ ತಕ್ಷಣವೇ ಬೆಟ್ಟನ ನೋಡ್ತೀವಿ, ಅದು ಹಿಮಾಲಯ ಪರ್ವತನ. ಈ ಒಂದು ಪರ್ವತನ ಎದ್ದಿದ ತಕ್ಷಣ ನೋಡೋ ಒಂದು ಖುಷಿ ಆಗುವ ಅದೃಷ್ಟ, ಆ ಲಕ್ಕು ಕೇವಲ ಇಲ್ಲಿ ಬಂದವ್ರಿಗೆ ಮಾತ್ರ ಸಿಗುತ್ತೆ. ಹಾಗೆ ಧರ್ಮಶಾಲಾದಲ್ಲಿ ಕೆಳಗಡೆ ಇರೋರ್ಗೂ ಕೂಡ ಕಾಣಿಸುತ್ತೆ. ತುಂಬ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಚಳಿ ಆಗ್ತಿದೆ, ಅದಕ್ಕೆ ಕೋಟ್ ಹಾಕ್ಕೊಂಡಿದ್ದೀನಿ. ಎಷ್ಟು ಎತ್ತರದಲ್ಲಿ ಬಂದಿದ್ದೀವಿ ಅಂತ. ಅಲ್ಲಿ ಧರ್ಮಶಾಲೆಯಿಂದ ಸೀದಾ ಹತ್ಕೊಂಡು 10,000 ಅಡಿಗಳ ಮೇಲೆ ಬಂದಿದ್ದೀವಿ. ಹೆಲ್ತ್ ಸ್ವಲ್ಪ ಖರಾಬ್ ಆಗಿಬಿಟ್ಟಿದೆ ನನಗೆ. ಇನ್ನೂ ಸ್ವಲ್ಪ ಪೀಕ್ ಹೋಗೋಣ ಅಂದ್ಕೊಂಡಿದ್ದೀವಿ. ಪೀಕ್ ಬಂದ್ಬಿಟ್ಟು ಇನ್ನು ಎಷ್ಟೇ ದೂರ ಇಲ್ಲ. ಅಲ್ಲಿ ನಿಮ್ಗೊಂದು ಗುಡ್ಡ ಕಾಣಿಸ್ತಿದೆಯಲ್ಲ, ಅದೇನೇ ಪಕ್ಕದಲ್ಲೇ ಇದೆ. ಆದರೆ ಬೇಸ್ ಕ್ಯಾಂಪಲ್ಲೇ ಇವತ್ತು ನಾವಿಲ್ಲಿ ಮುಕ್ತಾಯಗೊಳಿಸಿ ಸೀದಾ ಕೆಳಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಿನ್ನೆ ಎಲ್ಲ ಮೋಡಗಳಿಂದ ಕವರ್ ಮಾಡ್ಕೊಂಡಿರುವಂಥ ದೃಶ್ಯ ಇವತ್ತು ಫುಲ್ ಕ್ಲಿಯರ್ ಸ್ಕೈ ಆಗಿ ಕಾಣಿಸ್ತಿದೆ. ಯಾಕಂದರೆ ಬೆಳಗ್ಗೆ ಅಲ್ವಾ, ಬೆಳಗ್ಗೆ ಯಾವುದೇ ಥರ ಒಂದು ಮೋಡಗಳ ಒಂದು ಅಡಚಣೆ ಇರಲ್ಲ. ಆದ್ದರಿಂದ ನಿಮ್ಗೆಲ್ರಿಗೂ ಒಂದು ಟ್ರೆಂಡ್ ಪೀಕ್ನ ಒಂದು ಅದ್ಭುತವಾದಂಥ ಒಂದು ನೋಟನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಸುಂದರವಾಗಿದೆ ಅಲ್ಲ ಕದಂಬಾಸ್. ಅಲ್ಲಿ ನೋಡಿ ಎಲ್ಲನೂ ಮತ್ತೆ ಬರ್ತಿದೆ ಮೋಡಗಳೆಲ್ಲನೂ. ಸೊ 5:30 ಆಗಿದೆ. 5:30 ಎಷ್ಟು ಚಂದವಾಗಿದೆ ನೋಡಿ. ಎಲ್ಲನೂ ಅಲ್ಲಿ ಕ್ಯಾಂಪ್ ಮಾಡ್ಕೊಂಡಿದ್ದವರು. ನಮ್ಮ ಕ್ಯಾಂಪ್ ಬಂದ್ಬಿಟ್ಟು ಆ ಕಡೆ ಇದೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಹಸುಗಳು ಬಂದ್ಬಿಟ್ಟು ಪಕ್ಕದಲ್ಲಿ ಮೇಯ್ತಾ ಇದ್ವು. ಭಾಳಷ್ಟು ಕಾಟ ಕೊಟ್ಟವು. ಭಾಳ ಚಳಿ ಆಗ್ತಿದೆ. ಪಕ್ಕದಲ್ಲಿ ಹಿಮಾಲಯ ಇಟ್ಕೊಂಡು ಮಲ್ಗೋದಂದರೆ, ಅಷ್ಟು ಟೆಂಟಲ್ಲಿ ಮಲ್ಗೋದಂದರೆ ಭಾಳ ಕಷ್ಟ. ಸ್ವಲ್ಪ ಜಾಸ್ತಿ ಜರ್ಕಿನು ಎಲ್ಲ ಹಾಕೊಂಬರ್ಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ಈ ಒಂದು ದೃಶ್ಯ ಇದೆಯಲ್ಲ, 2 ಕಣ್ಣು ಸಾಲಲ್ಲ ಕಣ್ ತುಂಬ್ಕೊಳ್ಳೋಕ್ಕೆ, ಅಷ್ಟು ಚೆನ್ನಾಗಿದೆ ಇದು. ವಾಯ್ಸ್ ಗೊತ್ತಾಗ್ತೀರ ಅಂದ್ಕೊಳ್ತೀರಿ ಯಾವ ರೀತಿಯಲ್ಲಿ ಇಲ್ಲಿ ಮೇಲೆ ಹತ್ಕೊಂಡು ಬಂದಾಗ. ತುಂಬ ಅಂದರೆ ಚಳಿ ಆಗುತ್ತೆ ಇಲ್ಲಿ ಜಾಸ್ತಿ, ಅಷ್ಟೇ, ಬೇರೆ ಏನೂ ಇಲ್ಲ. ಆಮೇಲೆ ಸಿಕ್ಕಾಬಟ್ಟೆ ನಿಮಗೆ ಬಾಡಿಯಲ್ಲಿ ಎನರ್ಜಿ ಇರಬೇಕು ಈ ಒಂದು ಟ್ರೆಕ್ಕಿಂಗ್ ಮಾಡೋಕ್ಕೆ. ಸುಮ್ಮನೆ ಸಾಧಾರಣ ಟ್ರೆಕ್ಕಿಂಗ್ ಅಲ್ಲ ಇದು. ನಾನು ಮಾಡಿರುವಂಥ ಟ್ರೆಕ್ಕಿಂಗ್ ಬಹಳ ಕಷ್ಟಕರವಾಗಿದ್ದು ಅದರಿಂದ. ಯಾಕಂದರೆ ನಾನು ಶಾರ್ಟ್ಕಟ್ ಇಟ್ಕೊಂಡು ಕಾಲ್ನಡಿಗೆ ಎಲ್ಲ 10 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ ಟ್ರೈನ್ ಪೀಕ್ಗೆ. ಸೊ ಕದಂಬಾಸ್,
ಈ ವ್ಯೂನ ನೋಡೋಕ್ಕೆ 10 ಕಿಲೋಮೀಟರ್ ಹತ್ಕೊಂಡ್ ಬಂದಿರೋದು ವರ್ತ್ ಅಂತ ಹೇಳ್ತೀರಾ ಅಲ್ವಾ? ವರ್ತೆ ಅಂತ ಹೇಳ್ತೀನಿ. ಸೊ ನಿನ್ನೆ ಎಲ್ಲ ಕ್ಯಾಂಪ್ ಫೈರ್ ಬೋನ್ ಫೈರ್ ಹೇಳಿದ್ನಲ್ಲ, ಮಾಡೋಕ್ಕೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಈ ಚಳಿಯಲ್ಲಿ ಎಲ್ಲಿ ಮಾಡೋಕ್ಕೆ ಆಗುತ್ತೆ ಹೇಳಿ? ಎಲ್ಲರೂ ಪ್ಯಾಕಪ್ ಮಾಡ್ತಿದ್ದಾರೆ. ನಾವಿನ್ನು ಸ್ವಲ್ಪ ಹೊತ್ತಲ್ಲಿ ಪ್ಯಾಕಪ್ ಮಾಡಿಕೊಂಡು ಕೆಳಗಡೆ ಹೋಗೋಣ. ಒಳ್ಳೆ ಫುಡ್ ತಿನ್ನಬೇಕು, ತುಂಬ ಹೊಟ್ಟೆ ಹಸಿತಿದೆ ಅಷ್ಟೇ. ಇವಾಗ ಟೈಮ್ ಬಂದಿದೆ ನಮ್ಮ ಕರ್ನಾಟಕ ಧ್ವಜನ ಹಾರಿಸೋಕೆ 10,000 ಅಡಿಗಳ ಮೇಲೆ. ನೋಡಿ ಕೊಲಂಬಸ್. ಸೊ ಇಲ್ಲಿಂದ ನಿಂತ್ಕೊಂಡು ನಮ್ಮ ಒಂದು ಕರ್ನಾಟಕದ ಧ್ವಜನ ಹಾರಿಸ್ತಾ ಇರೋಕ್ಕೆ ಬಹಳ ಖುಷಿ ಆಗ್ತಿದೆ ಹಾಗೂ ತುಂಬಾ ಸಂತೋಷ ಆಗ್ತಿದೆ. ಸೊ ಸೀದಾ ನಮ್ಮ ಒಂದು ದೌಲದತ್ ಪರ್ವತಗಳ ಮುಂದೆ ನಮ್ಮ ಕರ್ನಾಟಕ ಧ್ವಜ ಹಾರ್ತಾ ಇದೆ, ಬಹಳ ಖುಷಿನೂ ಆಗ್ತಾ ಇದೆ. ಸೊ ನಿಮ್ಗೆ ಹೇಗೆ ಅನಿಸ್ತಿದೆ ಕದಂಬಾಸ್? ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.